ಕರ್ನಾಟಕದಿಂದ ಪುರಿ ಜಗನ್ನಾಥಕ್ಕೆ ಹೋಗ್ಲಿಕ್ಕೆ ಬೆಂಗಳೂರಿಂದ ಮಾತ್ರ ರೈಲ್ ಇರೋದಲ್ಲ, ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಸಿಗುತ್ತೆ. ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಇರೋ ರೈಲುಗಳ ಬಗ್ಗೆ ಮಾತ್ರ ಮಾಹಿತಿ ನೀಡಿದ್ವಿ. ಇವಾಗ ನಾವು ಕರ್ನಾಟಕದಿಂದ ಎಲ್ಲಿಂದೆಲ್ಲ ರೈಲ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇವೆ. ಮೊದಲಿಗೆ ನೀವು ನಮ್ಮ ಪೇಜ್ ನಂದು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲಿಗೆ ಫಾಲೋ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಡೈರೆಕ್ಟ್ ಪುರಿಗೆ ರೈಲ್ ಇರೋದು ಬೆಂಗಳೂರಿಂದ ಮಾತ್ರ. ಪುರಿಯಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಭುವನೇಶ್ವರ್ ಅಂತ ಇದೆ, ಅಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ರೈಲ್ ಇದೆ. ಮಂಗಳೂರಿಂದ ಆದ್ರೆ ನೋಡಬಹುದು 22852 ರೈಲ್ನ ಸಂಖ್ಯೆ. ಶನಿವಾರ ರಾತ್ರಿ 11 ಗಂಟೆಗೆ ಹೊರಡುತ್ತೆ, ಸೋಮವಾರ ಬೆಳಿಗ್ಗೆ 10:30 ಹೋಗಿ ಭುವನೇಶ್ವರನ್ನ ತಲುಪುತ್ತೆ. ಹುಬ್ಬಳ್ಳಿಯಿಂದ ಆದ್ರೆ ನೋಡಬಹುದು 18048 ರೈಲ್ನ ಸಂಖ್ಯೆ. ಮಂಗಳವಾರ, ಗುರುವಾರ ಮತ್ತೆ ಶುಕ್ರವಾರ, ಭಾನುವಾರ ಈ 4 ದಿನ ಇರುತ್ತೆ ಈ ರೈಲು. ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಹೊರಡುತ್ತೆ. ನೀವೇನಾದ್ರೂ ಶುಕ್ರವಾರ ಹೊರಟಿದ್ರೆ ಶನಿವಾರ ಸಂಜೆ 5:50 ನಿಮಿಷಕ್ಕೆ ಹೋಗಿ ನೀವು ಭುವನೇಶ್ವರನ್ನ ತಲುಪ್ತೀರಾ. ಮೈಸೂರಿಂದ ಆದ್ರೆ ನೋಡಬಹುದು 22818 ರೈಲ್ನ ಸಂಖ್ಯೆ. ಮೈಸೂರಿಂದ ಭಾನುವಾರ ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಹೊರಡುತ್ತೆ. ಮಂಗಳವಾರ ಬೆಳಿಗ್ಗೆ 3 ಗಂಟೆ 5 ನಿಮಿಷಕ್ಕೆ ಹೋಗಿ ಭುವನೇಶ್ವರನ್ನ ತಲುಪ್ತೀರಾ. ಟಿಕೆಟ್ 750 ರೂಪಾಯಿಂದ ಪ್ರಾರಂಭ ಆಗುತ್ತೆ. ಕಲಬುರಗಿಯಿಂದ ಆದ್ರೆ ನೋಡಬಹುದು ಪ್ರತಿದಿನ ರೈಲ್ ಇದೆ ಅಲ್ಲಿಂದ 11019 ರೈಲ್ನ ಸಂಖ್ಯೆ. ಪ್ರತಿದಿನ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಹೊರಡುತ್ತೆ ರೈಲು. ಭುವನೇಶ್ವರಕ್ಕೆ ನೀವು ಮರುದಿನ ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಹೋಗಿ ತಲುಪ್ತೀರಾ. 625 ರೂಪಾಯಿಂದಾನೇ ಟಿಕೆಟ್ ದರ ಪ್ರಾರಂಭ ಆಗುತ್ತೆ. ಈ ರೀತಿಯಲ್ಲಿ ಕರ್ನಾಟಕದ ಹಲವಾರು ಕಡೆಗಳಿಂದ ಭುವನೇಶ್ವರಕ್ಕಂತೂ ರೈಲ್ ಸಿಗುತ್ತೆ. ಭುವನೇಶ್ವರ್ ತಲುಪಿದ ಮೇಲೆ ಅಲ್ಲಿಂದ ಪುರಿ ಜಗನ್ನಾಥ ದೇವಾಲಯ ಒಂದು 60 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ನೀವು ಬಸ್ಸಲ್ಲೇ ಹೋಗ್ಬೋದು, ತುಂಬಾ ಬಸ್ಗಳಿರುತ್ತೆ. ನೀವು ಭುವನೇಶ್ವರ್ಗೆ ಹೋಗಲ್ಲ ಅಂದ್ರೆ ನೀವು ಕುರ್ದಾ ರೋಡ್ ಜಂಕ್ಷನ್ ಅಲ್ಲಿ ಇಳಿದು ಕೂಡ ಅಲ್ಲಿಂದ ರೈಲ್ ಹೋಗ್ಬೋದು. ಅಲ್ಲಿಂದ ಕೂಡ ನಿಮ್ಗೆ ರೈಲ್ ಸಿಗುತ್ತೆ. ನೀವು ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆ ಯಾವ್ದಂತ ತಿಳಿಸಿದ್ರೆ ನಿಮ್ಮ ಊರಿಂದ ನಿಮ್ಗೆ ರೈಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.